ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಹಾಗೆ ನಾನಿವತ್ತು ಮಾತಾಡ್ತಾ ಇರೋದು ಯಾವುದು ಆನೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಆಲ್ಮೋಸ್ಟ್ ಲಾಸ್ಟ್ 1 ಮಂತಿಂದ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಈ ಆನೆ ಬಗ್ಗೆ ನಮ್ಮ ಜನಗಳು ತಿಳಿಸ್ಕೊಡ್ಬೇಕು ಅಂತೇಳಿ. ಹೌದು, ಈ ಆನೆ ಬಗ್ಗೆ ಏನಕ್ಕೆ ತಿಳಿಸ್ಕೊಡ್ಬೇಕು ಅಂತಂದರೆ ಕೆಲವೊಂದು ಕಾಂಟ್ರವರ್ಸಿ ಆಗಿತ್ತು. ಅದಾದ ನಂತರ ಆನೆ ಸ್ವಲ್ಪ ಕೆಲವು ಪ್ರಾಬ್ಲಮ್ಗಳಾಗಿತ್ತು. ಇದೆಲ್ಲ ಆದ ನಂತರ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ರಾಣಿ ಆನೆ ಯಶಸ್ವಿನಿ ಹೇಗಿದೆ ಅಂತ ತಿಳಿಸ್ಕೊಡೋಕ್ಕೆ ನಾನು ನಿಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹಂಚ್ಕೋತಾ ಇದ್ದೀನಿ. ಸುಮಾರು ಜನಕ್ಕೆ ನಮ್ಮ ಟೆಂಪಲ್ಲಿರೋ ಆನೆಗಳ ಬಗ್ಗೆ ಗೊತ್ತಿರಲ್ಲ. ಏನಕ್ಕಂತಂದರೆ ಆಲ್ಮೋಸ್ಟ್ ಅಲ್ಲಿರೋ ಆನೆಗಳು ಬಂದು ಹೆಣ್ಣು ಆನೆಗಳು ಅಲ್ವಾ. ಎಲ್ಲೂ ಕೂಡ ಗಂಡು ಆನೆಗಳನ್ನ ಯೂಸ್ ಮಾಡೋದು ತುಂಬ ಕಮ್ಮಿ. ಇದು ಇತ್ತೀಚಿನ ದಿನಗಳಲ್ಲಿ. ಏನಕ್ಕಂದರೆ ಅದೆಲ್ಲ ನಮ್ಮ ಒಂದು ಪ್ರಾಣಿ ಸಂಕುಲಕ್ಕೆ ವೈಲೆನ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರಾಣಿ ಹಿಂಸೆ ಮಾಡ್ತಾ ಇದ್ದಾರೆ, ಅದು ಫ್ರೀಡಮಾಗಿ ಬೆಳ್ಕೊಳ್ಳಲ್ಲ, ಅಂದರೆ ಬೆಳೆಯಲ್ಲ ಅಂಥೇಳಿ. ಸುಮಾರು ಜನ ರಿಸ್ಟ್ರಿಕ್ಷನ್ ಎಲ್ಲ ಇರುತ್ತೆ. ಈಗ ನಾನು ಕೆಲವು ಆನೆಗಳ ಬಗ್ಗೆ ನಾನು ಅನಾಲಿಸಿಸ್ ಮಾಡ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದೆ ನಾನು ಮಾತಾಡಬೇಕು ಅನ್ಸಿದ್ದು. ಫಸ್ಟ್ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದ ಆನೆ ಯಶಸ್ವಿನಿ ಬಂದು ಆಲ್ಮೋಸ್ಟ್ ಒಂದು 30 ಇಯರ್ಸ್ ಆನೆ, ಅಂದರೆ ಅದು 30 ವರ್ಷ ಆಗಿರ್ಬೋದು. ಅದಕ್ಕೆ ಅಂದಾಜು ಹೇಳ್ತಾ ಇದ್ದೀನಿ ನಾನು. ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದೇನು ಆಡಳಿತ ಮಂಡಳಿ ಏನಿದೆ ಅವರೇ ಟೇಕ್ ಕೇರ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಿಮಗೆ ಗೊತ್ತಿರೋಂಗೆ ಲಾಸ್ಟು ಒಂದು ನೀರಿನಲ್ಲಿ ಆಟ ಆಡೋದಾಗಲಿ ಅಥವಾ ಮಕ್ಕಳಿನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಲಿ, ಇಂಥವನ್ನೆಲ್ಲ ನೀವು ನೋಡಿರ್ಬೋದು. ಕಳೆದ ಒಂದು 2-3 ತಿಂಗಳಿಂದ ದೀಪಾವಳಿ ಹಬ್ಬದಲ್ಲಿ ಆಗಿರ್ಬೋದು, ಕಾರ್ತಿಕ ಮಾಸದಲ್ಲಿ ಎಲ್ಲ ಕಡೆ ಪೂಜೆ ಆಗ್ತಾ ಇರಬೇಕಾದ್ರೆ ನಮ್ಮ ಯಶಸ್ವಿ ಆನೆ ದೇವರಿಗೆ ಫಸ್ಟ್ ಪೂಜೆ ಮಾಡೋಕ್ಕಿಂತ ಮೊದಲೇ ಬಂದು ನಿಂತ್ಕೊಂಡಿರುತ್ತೆ. ಅದಕ್ಕೂ ಕೂಡ ಶೃಂಗಾರ ಎಲ್ಲ ಮಾಡಿರ್ತಾರೆ, ನೀವು ನೋಡ್ಬೋದು. ಹಾಗೆ ಕೆಲವೊಂದು ಬ್ಯಾಡ್ ಮೂಮೆಂಟ್ಸ್ ಅಂತಂದರೆ ಈ ಆನೆಗೆ ಸ್ವಲ್ಪ ಇಂಜುರಿ ಕೂಡ ಆಗಿತ್ತು. 2021-22 ಆಸ್ಪಾಸ್ನಲ್ಲಿ ಸ್ವಲ್ಪ ಇಂಜುರಿ ಆಗಿತ್ತು. ಅಂದರೆ ಕಾಲಿಗೆ ಸ್ವಲ್ಪ ಪೆಟ್ಟಾಗಿ ಅದಾದ ನಂತರ ಇದು ಯಾವುದೇ ದೇವಸ್ಥಾನದ ಪೂಜೆಗಳು ಬರ್ತಾ ಇರಲಿಲ್ಲ. ಏನಕ್ಕಂದರೆ ಅದನ್ನ ಟೇಕ್ ಕೇರ್ ಮಾಡ್ತಾ ಇರೋದು ಬಂದು ಮಾವುತ ಮತ್ತು ನಮ್ಮ ಡಾಕ್ಟರ್ಸ್ ಎಲ್ಲ ನೋಡಿಕೊಂಡು. ಆವಾಗ ಸ್ವಲ್ಪ ಕೆಲವರು ಮಾತಾಡಿದರು ಆನೆನ ತಂದು ಬಿಟ್ಬಿಡಿ ಅದು ಇದು ಅಂತೇಳಿ. ಆದರೆ ಆಡಳಿತ ಮಂಡಳಿಯವರು ಆನೆಲ್ಲೇ ಇರಿಸ್ಕೊಂಡು ಚೆನ್ನಾಗಿ ನೋಡಿಕೊಂಡು ಇವಾಗ ಕಾಲು ಎಲ್ಲನೂ ಆ್ಯಕ್ಟಿವ್ ಇದೆ, ಆನೆಗೆ ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಈ ಆನೆ ಹುಟ್ಟಿದ ಅಥವಾ ಇಲ್ಲಿ ಇದಕ್ಕಿಂತ ಮೊದಲು ಇಂದುಮತಿ ಅಂತ ಆನೆ ಇತ್ತು, ಅದ್ರ ಮರಿನ ಅಂತೇಳಿ ಕೆಲವರಿಗೆ ತುಂಬ ಕನ್ಫ್ಯೂಷನ್ ಇದೆ. ಆದರೆ ಈ ಆನೆ ಬಂದು ಆ ಇಂದುಮತಿ ಮರಿ ಅಲ್ಲ. ಈ ಆನೆ ಬಂದು ಒಬ್ಬರು ದಾನ ಕೊಟ್ಟಿರೋದು. ಯಾರು ದಾನ ಕೊಟ್ಟಿರೋದು ಅಂತಂದರೆ ಅವರ ಊರು ಬಂದು ಪಾಟ್ನಾದಿಂದ ಅನಂತ್ ಸಿಂಗ್ ಅನ್ನೋರೊಬ್ಬರು ಆನೆ ಚಿಕ್ಕ ಮರಿ ಇರಬೇಕಾದ್ರೆ ದಾನ ಕೊಟ್ಟಿರೋ ಆನೆ. ಓಕೆ, ಬೇಸಿಕಲಿ ಇದು ಬಂದು ಕರ್ನಾಟಕದ ಆನೆ ಅಲ್ಲ ಅನ್ಕೋತೀನಿ ನಾನು. ಇದು ಹೊರಗಡೆದ ಆನೆ. ಅದನ್ನ ಇವರು ದಾನ ಕೊಟ್ಟಿರೋದು 2007 ಅಂದರೆ 2007 ನಾವು ದಾನ ಕೊಟ್ಟಿದ್ದು ಅಂತ ಕೇಳಿದ್ದೀನಿ. ಅದಾದ ನಂತರ 18 ಇಯರ್ಸ್ ಆಯಿತು ಟೋಟಲ್ ಇಲ್ಲಿವರೆಗೂ ದಾನ ಕೊಟ್ಟು. ಇವಾಗ ಚೆನ್ನಾಗಿದೆ ಆನೆ. ಏನು ಹೇಳಬೇಕು, ಆನೆ ನಾರ್ಮಲಾಗಿ ಇದಕ್ಕೆ ಕೆಲವೊಂದು ಆನೆಗಳಿಗೆ ಟೆಂಪಲ್ಸ್ ಅಂತಂದರೆ ಅಲ್ಲೆಲ್ಲ ಫುಡ್ಗಳು ಸಿಗುತ್ತೆ, ಅಲ್ಲೇ ತಿನ್ಕೊಂಡು ಆರಾಮಾಗಿರ್ಬೋದು. ಬಟ್ ಈ ಆನೆ ಆ ಥರ ಅಲ್ಲ. ಕೆಲವು ಕಾಡಿಗೆ ಹೋಗಿ ಮೇಯ್ಕೊ ಬರೋದಾಗಿರ್ಬೋದು, ಮಾವುತರ ಬಿಟ್ಟರು ಕೂಡ ಸುತ್ತಮುತ್ತ ಕಾಡಿದೆ ಅಲ್ವಾ, ಅಲ್ಲೆಲ್ಲ ಸುತ್ತಾಡ್ಕೊಂಡು ಅದ್ರದ್ದು ಏನು ಡೈಲಿ ದಿನಚರಿಗಳಿದೆ ಎಲ್ಲನೂ ಮಾಡಿಕೊಡುತ್ತೆ. ಯಾಕಂದ್ರೆ ತುಂಬ ಬುದ್ಧಿವಂತ ಇರುವಂಥ ಈ ಆನೆ. ಆದರೆ ಅಲ್ಲಿಗೂ ಕೂಡ ನಮ್ಮ ಕಾಡಾನೆಗಳ ತೊಂದರೆಗಳಿದೆ. ಕಾಡಾನೆಗಳು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಮೂಲು ಬರ್ತಾನೆ ಇರುತ್ತೆ. ನೀವು ಕೆಲವು ವೀಡಿಯೋಗಳನ್ನ ನೋಡಿರ್ಬೋದು ಅನ್ಕೋತೀನಿ. ಅಲ್ಲಿ ಬಂದು ಸುಳ್ಯ, ನಮ್ಮ ಪುತ್ತೂರು ಭಾಗದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ, ಆ ಭಾಗದಲ್ಲಿ ಆನೆಗಳು ತೊಂದರೆ ಕೊಡೋದು ಕಾಮನ್. ಇದು ಆ್ಯಕ್ಚುಲಿ ಹೆಣ್ಣಾನೆ ಇರೋದ್ರಿಂದ, ಇಫ್ ಇನ್ ಕೇಸ್ ಹೆಣ್ಣಾನೆ ಇರೋದ್ರಿಂದ ಮದ ಆನೆಗಳು ಹೆಣ್ಣಾನೆ ನೋಡ್ಕೊಬಾರೋದು ಸಹಜ, ನಿಮಗೆ ಗೊತ್ತಿರುತ್ತೆ ಅದು. ಹಾಗೆ ಇದಕ್ಕೂ ಕೂಡ ತೊಂದರೆ ಆಗುತ್ತೆ. ಅದರಿಂದ ನಮ್ಮ ಮಾವುತದರು ಮನೆ ಹತ್ರನೇ ಕಟ್ಕೊಂಡು ತುಂಬ ಟೇಕ್ ಕೇರ್ ಆಗಿ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸದ್ಯಕ್ಕೆ ಯಶಸ್ವಿನಿ ಆನೆ ಬಂದು ದಾನ ಕೊಟ್ಟಿರೋ ಆನೆ. ಸಣ್ಣ ವಯಸ್ಸಿನಲ್ಲೇ ನಮ್ಮ ಸುಬ್ರಹ್ಮಣ್ಯ ಟೆಂಪಲಲ್ಲೇ ಬೆಳೆದಿರೋಂಥ ಆನೆ ಇದು. ಇವಾಗ ಸದ್ಯಕ್ಕೆ ಒಂದು 30 ವರ್ಷ ಆಗಿರ್ಬೋದು. ತುಂಬ ಚೆನ್ನಾಗಿದೆ. ಈ ಆನೆನ ಯಾರಾದರೂ ನೋಡಿಲ್ಲ ಅಂತಂದರೆ ಕುಕ್ಕೆ ಸುಬ್ರಹ್ಮಣ್ಯ ಬಂದಾಗ ಸಂಜೆ ಮತ್ತು ಮಾರ್ನಿಂಗ್ ದೇವರ ದರ್ಶನ ಆಗಬೇಕಾದ್ರೆ ಈ ಆನೆ ಬರುತ್ತೆ, ನೋಡಿ. ಈ ಟಾಪಿಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ವಿಷಯನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.